ಇನ್ಫ್ಯಾಕ್ಟ್ ಇವತ್ತು ಕೂಡ ಹೋಮ್ ಮಿನಿಸ್ಟ್ರಿ ಕೇಳಿದ್ರು, ಯಡಿಯೂರಪ್ಪನವ್ರು ಬಂಧನ ಆಗುತ್ತಂತೆ, ಯಾಕೆ? ಆ ಹೆಣ್ಣು ಮಗಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಹೆಣ್ಣು ಮಗಳ ತಾಯಿ ಈ ನಡುವೆ ಒಂದು ಆಸ್ಪತ್ರೆಯಲ್ಲಿ ಮೃತಪಟ್ಟು. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಯಡಿಯೂರಪ್ಪನವ್ರು ಏನಾದರೂ ಅರೆಸ್ಟ್ ಆಗ್ತಾರಾ, ಬಂಧನಕ್ಕೊಳಗಾಗ್ತಾರಾ? ಪೋಕ್ಸೋ ಕೇಸ್ ಅವ್ರ ಮೇಲೆ ರಿಜಿಸ್ಟರ್ ಆಗಿತ್ತಲ್ಲ, ಆ ಕೇಸಲ್ಲಿ ಒಂದಷ್ಟು ಮೇಜರ್ ಅಪ್ಡೇಟ್ಸ್ ಆಗಿದೆ. ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗ್ತಿದೆ ಅನ್ನುವಂಥ ಚರ್ಚೆ ಎಲ್ಲ ನಡೀತಾ ಇದೆ. ಹಾಗಾದರೆ ಯಡಿಯೂರಪ್ಪನವರು ಅರೆಸ್ಟ್ ಆಗ್ತಾರಾ, ಬಂಧನಕ್ಕೊಳಗಾಗ್ತಾರಾ? ಏನು ನಡೀತಾ ಇದೆ, ಕಾನೂನಾತ್ಮಕವಾಗಿ ಏನಾಗ್ತಾ ಇದೆ, ಇನ್ಫ್ಯಾಕ್ಟ್ ಏನಾಗಿತ್ತು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಯಡಿಯೂರಪ್ಪನವರು ಒಂದಷ್ಟು ಲೀಗಲ್ ಸ್ಟೆಪ್ಸ್ನ ತೆಗೆದುಕೊಂಡಿದ್ದಾರೆ. ಅವರು ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ರಾಜ್ಯ ಸರ್ಕಾರವು ಕೆಲವು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ. ಹಾಗೆ CID ತನಿಖೆಗೆ ಹೋಗಿದೆ. ಇದು ಅಲ್ಲೂ ಒಂದಷ್ಟು ಪ್ರೊಸೆಸ್ ಆಗಿದೆ. ಏನೆಲ್ಲ ಆಗಿದೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಈ ಪ್ರಕರಣ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಡ್ತೀನಿ. ನೋಡಿ, ಮಾರ್ಚ್ 14ನೇ ತಾರೀಕು ನಾವೆಲ್ಲ ಎಲೆಕ್ಷನ್ ಬ್ಯುಸಿಯಲ್ಲಿದ್ವಿ. ಲೋಕಸಭೆ ಚುನಾವಣೆಯ ಹೊಸ್ತಿಲದು. ಆ ಬ್ಯುಸಿಯಲ್ಲಿದ್ವಿ. ಆ್ಯಕ್ಚುಲಿ ಪ್ರತಿಯೊಬ್ಬರ ಮೂಡು ಕೂಡ ಎಲೆಕ್ಷನ್ ಮೂಡಿತ್ತು. ಯಾಕಂದರೆ ಕ್ಯಾಂಡಿಡೇಟ್ಸ್ ಎಲ್ಲ ಫೈನಲ್ ಆಗ್ತಾ ಇತ್ತು, ಲಿಸ್ಟ್ ಹೊರಗೆ ಬರ್ತಾ ಇತ್ತು. ಒಂದಿನ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ನಲ್ಲ, ಮಾರ್ಚ್ 14ನೇ ತಾರೀಕು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನೋ ರೀತಿ ಬಂತು. ಇದು ಬರೀ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಶಾಕಿಂಗ್ ನ್ಯೂಸ್. ಇದ್ದಕ್ಕಿದ್ದಾಗೆ ಫಸ್ಟ್ ಬಂದಿದ್ದ ಸುದ್ದಿ ಯಡಿಯೂರಪ್ಪನವ್ರು ಅರೆಸ್ಟ್ ಆಗುತ್ತಂತೆ ಅಂತ ಹೇಳಿ. ಫಸ್ಟ್ ಬಂದಿದ್ದ ಸುದ್ದಿ ಯಡಿಯೂರಪ್ಪನವ್ರು ಬಂಧನ ಆಗುತ್ತಂತೆ, ಯಾಕೆ? ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ ಅಂತೆ. ಅರೆ, ಇದೇನಿದು? ಇನ್ ಫ್ಯಾಕ್ಟ್ ಒಬ್ಬಾಕೆ ಹೆಣ್ಣು ಮಗಳು ಹಾಗೂ ಆಕೆಯ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ಹಿಂದಿನ ದಿನ ರಾತ್ರಿ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಿರ್ತಾರೆ, ರಿಜಿಸ್ಟರ್ ಮಾಡಿರ್ತಾರೆ ಯಡಿಯೂರಪ್ಪನವರ ವಿರುದ್ಧ. ಆ ಹೆಣ್ಣು ಮಗಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದು ಆಪಾದನೆ. ಆ ಆಪಾದನೆ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಬೆಳಗ್ಗೆ ಬಂದು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡ್ತಾರಂತೆ ಅನ್ನುವಂಥ ಸುದ್ದಿ. ಸ್ವತಃ ಯಡಿಯೂರಪ್ಪನವ್ರ ಮನೆಯಿಂದ ಹೊರಗೆ ಬಂದು ಮಾತನಾಡಿದ್ರು. ಏನು ನಡೆದಿತ್ತು ಅಂತ ಹೇಳಿದ್ರು. ನೋಡಪ್ಪ, ಹೆಣ್ಣುಮಗಳು ಹಾಗೂ ಆಕೆಯ ತಾಯಿ ನಮ್ಮ ಮನೆಗೆ ಬಂದಿದ್ದರು, ಸಹಾಯ ಕೇಳ್ಕೊಂಡು ಬಂದಿದ್ದರು. ನಾನೇ ಮಾತನಾಡ್ತಿದ್ದೆ. ಆಗ ಅವ್ರಿಗೆ ಸಹಾಯ ಮಾಡೋ ಸಲುವಾಗಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾತನಾಡ್ತಿದ್ದೆ. ಇಂಥದ್ದೇ ಪ್ರಕರಣದ ಹಿನ್ನೆಲೆಯಲ್ಲೇ ಅವ್ರು ಸಹಾಯವನ್ನು ಕೋರ್ಕೊಂಡು ಬಂದಿದ್ದರು. ಸೊ ಅದೇ ಹಿನ್ನೆಲೆ ನಾನು ಸಹಾಯ ಕೂಡ ಮಾಡಿದ್ದೆ. ಆದರೆ ನಾನು ಸಹಾಯಕ್ಕೆ ಮುಂದಾದ ಸಂದರ್ಭದಲ್ಲೇ ಅದೇ ಸಂದರ್ಭವನ್ನು ಬಳಸ್ಕೊಂಡು ನನ್ನ ವಿರುದ್ಧ ಆಪಾದನೆಯನ್ನು ಮಾಡಿ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆ ರೀತಿ ಅಂದರೆ ಅನುಚಿತ ವರ್ತನೆ ಅನ್ನೋದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸ್ವತಃ ಯಡಿಯೂರಪ್ಪನವ್ರು ಕೊಟ್ಟರು. ಹಾಗಾದರೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತ ನೋಡಿದ್ರೆ, ಅವರು ಕೂಡ ಈವನ್ ಹೋಮ್ ಮಿನಿಸ್ಟರ್ ಬಂದು ರಿಯಾಕ್ಟ್ ಮಾಡಿದ್ರು. ಅಯ್ಯೋ, ಇಂಥ ಭಾಳ ಕೇಸ್ ಮಾಡಿದಾಳೆ ಆಕೆ, ಒಂದೆರಡು ಕೇಸಲ್ಲ ಆ ತಾಯಿ. ಇನ್ಫ್ಯಾಕ್ಟ್ ಆ ಹೆಣ್ಣು ಮಗಳ ತಾಯಿ ಈ ನಡುವೆ ಒಂದು ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಆರೋಗ್ಯದ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು, ಅವರು ಮೃತಪಟ್ಟಿದ್ದಾರೆ. ಆ ಹೆಣ್ಣು ಮಗಳ ಸಹೋದರ ಈಗ ಕಾನೂನಿನ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದೇನಾಗಿದೆ ಅನ್ನೋದಕ್ಕೆ ಬರ್ತೀನಿ. ಆದರೆ ಹೋಮ್ ಮಿನಿಸ್ಟರ್ ಸೇರಿದಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿ ಬಹಳಷ್ಟು ಪ್ರಕರಣಗಳನ್ನ ಅವರು ದಾಖಲಿಸಿದ್ದಾರೆ. ಇದು ಮೊದಲನೇದಲ್ಲ. ಈ ಹಿಂದೆ ಹಲವು ಪ್ರಕರಣಗಳು ಇಂಥದ್ದೇ ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಅದನ್ನೇ ಯಡಿಯೂರಪ್ಪನವ್ರಿಗೆ ರಿಟ್ಟಲ್ಲಿ ಹೇಳಿದ್ದಾರೆ. ಒಂದು ರೀತಿ ಈ ರೀತಿ ಕೇಸ್ ಮಾಡೋದು ಅವ್ರ ಹವ್ಯಾಸ ಆಗೋಗ್ಬಿಟ್ಟಿದೆ ಅಂತಲಿ ಯಡಿಯೂರಪ್ಪನವರು ಒಂದು ರಿಟ್ ಹಾಕಿದ್ದಾರೆ. ಅದರಲ್ಲೂ ಅವರು ಮೆನ್ಷನ್ ಮಾಡಿದ್ದಾರೆ. ಆ ಡೀಟೇಲ್ಸ್ನು ನಾನು ನಿಮ್ಗೆ ಹೇಳ್ತೀನಿ. ಅದಾದ ನಂತರ, ಈಗ ಮಾರ್ಚ್ 14ಕ್ಕೆ ಈ ಪ್ರಕರಣ ಆದ ನಂತರ ರಾಜ್ಯ ಸರ್ಕಾರ ಪ್ರಕರಣವನ್ನು CID ತನಿಖೆಗೆ ವಹಿಸಿತ್ತು. ಪೊಲೀಸ್ನವರು FIR ಮಾಡಿ ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟಿದ್ರು. ಯಡಿಯೂರಪ್ಪನವರು ಏಪ್ರಿಲ್ ತಿಂಗಳಲ್ಲಿ ಮೇ ಬಿ 12ನೇ ತಾರೀಕು ಅನ್ಸುತ್ತೆ ಹಾಜರಾದರು, ಪೊಲೀಸ್ನವ್ರ ಮುಂದೆ ಹೋದರು. ಆದರೆ ಪೊಲೀಸ್ನವರಾಗ ಯಡಿಯೂರಪ್ಪನವರ ಹೇಳಿಕೆಯನ್ನು ದಾಖಲಿಸ್ಕೊಳ್ಳಿಲ್ಲ. ಅವರ ಧ್ವನಿಯ ಮಾದರಿಯನ್ನು ಸಂಗ್ರಹ ಮಾಡಿದ್ರು. ಯಡಿಯೂರಪ್ಪನವರ ಧ್ವನಿಯ ಮಾದರಿಯನ್ನು ಸಂಗ್ರಹ ಮಾಡಿದ್ರು. ಯಾಕಂದರೆ ಈ ಪ್ರಕರಣದಲ್ಲಿ ಕೆಲವು ವಿಡಿಯೋ ಫುಟೇಜ್ಗಳು ಕೂಡ ಓಡಾಡಿತ್ತು. ಅವರು ಹೋಗಿದ್ದು ಯಡಿಯೂರಪ್ಪನವ್ರ ಮನೆಗೆ, ಆ ವಿಡಿಯೋ ಫುಟೇಜು ಅದರಲ್ಲಿರುವಂಥ ಧ್ವನಿ ಕೇಳಿಸ್ತಾ ಇತ್ತು ಯಡಿಯೂರಪ್ಪನವ್ರದ್ದು. ಹಾಗಾಗಿ ಅದನ್ನು ಹೋಲಿಕೆ ಮಾಡಿ ನೋಡುವ ಸಲುವಾಗಿ ಮೋಸ್ಟ್ಲಿ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ಬೋದು. ಆ ಹಿನ್ನೆಲೆಯಲ್ಲಿ ಧ್ವನಿಯ ಮಾದರಿಯನ್ನು ಪೊಲೀಸ್ನವರು ಸಂಗ್ರಹ ಮಾಡಿಕೊಂಡಿದ್ರು. ಇಷ್ಟಾಗಿತ್ತು. ಈಗ ಏನು? ಇನ್ಫ್ಯಾಕ್ಟ್ ಇವತ್ತು ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಬೇಕಿತ್ತು, ಮತ್ತೆ ಹಾಜರಾಗಬೇಕಿತ್ತು. ಆದರೆ ಯಡಿಯೂರಪ್ಪನವರು ನಾನು
ಕೆಲಸದ ನಿಮಿತ್ತ ಕಾರ್ಯನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದೀನಿ, ಹೀಗಾಗಿ ವಿಚಾರಣೆಗೆ ಹಾಜರಾಗಲಿಕ್ಕೆ ನನಗೆ ಆಗ್ತಾ ಇಲ್ಲ, ಜೂನ್ 17ನೇ ತಾರೀಕಿನವರೆಗೂ ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಯಡಿಯೂರಪ್ಪನವರು ಒಂದು ಮನವಿ ಮಾಡಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಯಡಿಯೂರಪ್ಪನವರು, ನೋಡಿ ಈ ರೀತಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ, ಆದರೆ ಯಾರು ಆಪಾದನೆ ಮಾಡಿದ್ದಾರಲ್ಲ ಅವರು ಈ ರೀತಿಯ ಪ್ರಕರಣಗಳನ್ನ ದಾಖಲಿಸುವುದನ್ನು ಹವ್ಯಾಸ ಮಾಡಿಕೊಂಡಿದ್ದಾರೆ. ಹಲವರ ಮೇಲೆ, ಹಲವು ಗಣ್ಯರ ಮೇಲೆ ಈ ರೀತಿಯ ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಇದೇ ಹಿನ್ನೆಲೆಯಲ್ಲಿ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಈ ಪ್ರಕರಣವನ್ನು ರದ್ದು ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಕಡೆ ಸಂತ್ರಸ್ತೆಯ ಸಹೋದರ ಅವರೊಂದು ರಿಟ್ ಹಾಕಿದ್ದಾರೆ, ಯಡಿಯೂರಪ್ಪನವ್ರನ್ನ ಬಂಧನಕ್ಕೊಳಪಡಿಸಬೇಕು, ವಿಚಾರಣೆ ಮಾಡಬೇಕು ಅನ್ನೋದು ಅವರ ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಆಗಿದೆ. ಅವರು ಸ್ವಲ್ಪ ಡೀಟೇಲ್ ಆಗಿ ಕೋರ್ಟ್ ಮುಂದೆ ರಿಟ್ ಅನ್ನು ಹಾಕಿದ್ದಾರೆ. ನಾನು ಆ ಡೀಟೇಲ್ಸ್ನ ನಿಮಗೆ ಕೊಡ್ತೇನೆ. ಒಂದು 3-4 ಪ್ರಮುಖ ಅಂಶಗಳಿದೆ ಅದರಲ್ಲಿ. ಅವ್ರು ಹೇಳ್ತಾರೆ ನೋಡಿ, ಯಡಿಯೂರಪ್ಪನವರ ವಿರುದ್ಧ ಇದುವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ, ಘಟನೆ ನಡೆದು ಹಲವು ತಿಂಗಳುಗಳಾಗಿದೆ, ಇದುವರೆಗೂ ಸೆಕ್ಷನ್ 41A 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಇನ್ನೂ ಕೂಡ ಕರೆಸಿಲ್ಲ. ಹಾಗೆ ಯಡಿಯೂರಪ್ಪನವರ ಮನೆಯಲ್ಲಿರುವಂತಹ CCTV ದೃಶ್ಯಾವಳಿಗಳನ್ನ ಇನ್ನೂ ಸೀಸ್ ಮಾಡಿಲ್ಲ ಅನ್ನುವಂಥ ಅಂಶಗಳನ್ನೆಲ್ಲ, ಅಂದ್ರೆ ಅವರ ಅರ್ಥ ಸಾಕ್ಷ್ಯ ನಾಶ ಆಗುವಂಥ ಸಾಧ್ಯತೆ ಇದೆ ಅನ್ನುವ ಅರ್ಥದಲ್ಲಿ ಅವರು ರಿಟ್ಟನ್ನು ಹಾಕಿದ್ದಾರೆ. ರಿಟ್ ಹಾಕಿ ಇದನ್ನ ಸ್ಪೀಡಪ್ ಮಾಡಿ ಅನ್ನೋದನ್ನ ಅವ್ರು ಕೇಳಿದ್ದಾರೆ. ಈಗ ಯಡಿಯೂರಪ್ಪನವರು ಜೂನ್ 17ನೇ ತಾರೀಕಿನವರೆಗೂ ಕೂಡ ಸಮಯಾವಕಾಶವನ್ನ ಕೋರಿದ್ದಾರೆ. ಇನ್ ಬಿಟ್ವೀನ್ ಪ್ರಕರಣದ ರದ್ದು ಕೋರಿ ಯಡಿಯೂರಪ್ಪನವರು ರಿಟ್ ಅರ್ಜಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ತಾನೇನು ಮಾಡಬೇಕು ಅದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಈ ಪ್ರಕರಣದ ಸಂಬಂಧ ವಿಶೇಷ ಅಭಿಯೋಜಕರನ್ನಾಗಿ ಅಶೋಕ್ ಎನ್ ನಾಯ್ಕ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಇದಿಷ್ಟು ಕೂಡ ಆಗಿರುವಂಥ ಪ್ರೋಸೆಸ್, ಕಾನೂನಾತ್ಮಕವಾಗಿ ಆಗಿರುವಂತಹ ಪ್ರಕ್ರಿಯೆಗಳು, ಹಾಗೂ ಯಡಿಯೂರಪ್ಪನವರು ತೆಗೆದುಕೊಂಡಿರುವಂಥ ಕ್ರಮ, ಆ ಕಡೆ ಸಂತ್ರಸ್ತೆಯ ಸಹೋದರ ತೆಗೆದುಕೊಂಡಿರುವಂಥ ಕ್ರಮ, ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು ಏನೇನು ಅಂತ. ಇನ್ಫ್ಯಾಕ್ಟ್ ಇವತ್ತು ಕೂಡ ಹೋಮ್ ಮಿನಿಸ್ಟ್ರಿ ಕೇಳಿದ್ರು, ರಿಪೋರ್ಟರ್ಸ್ ಕೇಳಿದ್ರು, ಈ ರೀತಿ ಯಡಿಯೂರಪ್ಪನವ್ರ ವಿರುದ್ಧ ಒಂದು ಕೇಸ್ ಇದೆಯಲ್ಲ, ಸೊ ಅದೇನಾಯಿತು ಅಂತ ಕೇಳಿದಾಗ ಅವರು ಕೆಲವೆಲ್ಲ ಅವರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ, ಅದು ಎವಿಡೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದರೆ ಅವರು ಅವತ್ತು ಕೂಡ ಹಾಗೆ ಹೇಳಿದರು, ಇಂಥದ್ದು ಭಾಳಷ್ಟು ಕೇಸ್ ಮಾಡಿಬಿಟ್ಟಿದ್ದಾರೆ ಇವರು ಅನ್ನೋದು ಅವ್ರ ಮಾತಲ್ಲಿ ಧ್ವನಿಸ್ತಾ ಇರುತ್ತೆ. ಕೆಲವನ್ನೆಲ್ಲ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಬೀಯಿಂಗ್ ಹೋಮ್ ಮಿನಿಸ್ಟರ್ ಕೆಲವು ನೇರವಾಗಿ ಹೇಳೋಕ್ಕಾಗಲ್ಲ, ಬಟ್ ಅವರ ಗೆಸ್ಚರ್ಸಲ್ಲಿ, ಅವರ ಧ್ವನಿಯಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ ಕೆಲವನ್ನ ಕನ್ವೆ ಮಾಡ್ತಾರೆ. ಆ ರೀತಿ ಇದು ಕನ್ವೆ ಆಯಿತು ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ, ನಾನು ನಿಮಗೆ ಹೇಳಿದೆ ಆರಂಭದಲ್ಲಿ, ಈ ಎಲ್ಲ ರಿಯಾಕ್ಷನ್ಸ್ನ ನೋಡೋದಾದರೆ ಹೆಚ್ಚು ಇದಕ್ಕೆ ರಾಜ್ಯ ಸರ್ಕಾರ ತೀರಾ ಗಂಭೀರವಾಗಿ ಪರಿಗಣಿಸಿ, ಇದೇನೋ ಎಂಥದೋ ಉದ್ದೇಶಪೂರ್ವಕವಾಗಿ ಕೃತ್ಯ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಜಡ್ಜ್ಮೆಂಟ್ನ ಮನಸ್ಥಿತಿಯಲ್ಲಿ ಇಲ್ಲ. ಅದೇ ಕಾರಣಕ್ಕಾಗಿ ಅಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಲಿಲ್ಲ. ನಾನು ಹೇಳಿದ್ನಲ್ಲ, ಕೆಲವನ್ನ ಗೆಸ್ಚರ್ಸಲ್ಲಿ, ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡ್ಕೋಬೋದು. ನಿಮಗೇನನ್ಸುತ್ತೆ? ಯಡಿಯೂರಪ್ಪನವರು ಏನೋ ಇಂಥ ಕೃತ್ಯ ಮಾಡಿರಬಹುದು ಅಂತ ನಿಮಗನ್ಸುತ್ತಾ? ಅಥವಾ ಇಲ್ಲ ಇದ್ರ ಹಿಂದೆ ಈಗ ಒಂದೋ ಕೆಲವರಿಗೆ ಮಾನಸಿಕವಾದ ಸಮಸ್ಯೆಗಳು ಇರಬಹುದು, ಬೇರೆ ಯಾವುದೋ ಸಮಸ್ಯೆಗಳ ಕಾರಣಕ್ಕಾಗಿ ಈ ರೀತಿ ಮಾಡಿರಬಹುದು, ಇವೆಲ್ಲವೂ ಚರ್ಚೆ ಆಗಿರುವಂಥದ್ದೇ. ಅಂತಹ ಕಾರಣಗಳಿಂದಾಗಿ ಇಂಥದ್ದೊಂದು ಕೇಸ್ ದಾಖಲಾಗಿರುವಂಥ ಸಾಧ್ಯತೆ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಫೇಸ್ಬುಕ್ಕಲ್ಲಿ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಧನ್ಯವಾದ.